ಫ್ರೀ. ಈಗ ಯಾಕೆ ಕಂಡೀಷನ್ನು? ಅವಾಗ ಬೇಕೋ ಬೇಡವೋ? ಈಗ ಬೇಡ ಅಂದವರು ನೀವು ಅದನ್ನ ಗಿವಿಟ್ ಪಾಲಿಸಿ ಮೂಲಕ ಕೊಟ್ಬಿಡಿ ಅಂತ ಕೇಳ್ತಿದ್ದಾರೆ. ಅವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ ಕಂಡೀಷನ್? ಈಗ ಯಾಕೆ ಮನೆ ಮನೆಗೆ ಹೋಗಿ ಪರಿಷ್ಕರಣೆ? ಉದ್ದೇಶ ಏನು? ಹೇಳಿ, ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ. ಮತ್ತೆ ನಮಗೆ ಸರ್ಕಾರದ ಮೌನ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ CAG ಹೇಳಿದೆ, ನಕಲಿ ಖಾತೆಗಳಿಗೆ ಹಣ ಹೋಗಿದೆ, ಒಂದೇ ಖಾತೆಗೆ ಹಣ ಹೋಗಿದೆ, ಸತ್ತವರ ಹೆಸರಿಗೆ ಹಣ ಹೋಗಿದೆ. ಇದು CAG ಹೇಳ್ತಾ ಇದೆ. ತನಿಖೆಗೆ ಯಾಕೆ SIT ಮಾಡ್ತಿಲ್ಲ? ಯಾಕೆ FIR ಇವತ್ತವರೆಗೂ ದಾಖಲಿಸ್ಕೊಂಡಿಲ್ಲ? ಬಡವರ ಹೆಸರಿನಲ್ಲಿ ಲೂಟಿ ಮಾಡೋದನ್ನ ಕಾಂಗ್ರೆಸ್ ಪಾರ್ಟಿ ಸಮರ್ಥನೆ ಮಾಡ್ಕೊಳ್ತಾ ಯಾಕೆ ಇವತ್ತಿನವರೆಗೂ SIT ರಚನೆ ಮಾಡಿಲ್ಲ? ಮತ್ತು ಯಾಕಾಗಿ FIR ದಾಖಲಿಸಿಲ್ಲ? ವಿಧಾನ ಪರಿಷತ್ನಲ್ಲಿ ಚರ್ಚೆ ಆಯಿತು. ಗೃಹಲಕ್ಷ್ಮಿ ಯೋಜನೆಯ 5,000 ಕೋಟಿ ರೂಪಾಯಿ ಖಾತೆಗೆ ಜಮಾ ಆಗಿಲ್ಲ 2 ತಿಂಗಳದು ಅಂತ ಆರಂಭದಲ್ಲಿ ಉಡಾಫೆ ಮಾತಾಡಿದ್ರು ಅವತ್ತಿನ ಸಚಿವರು. ಮಹೇಶ್ ತೆಂಗಿನಕಾಯಿ ಅವರು ದಾಖಲೆಗಳನ್ನ ತಂದಿಟ್ಟು ವಿಧಾನಸಭೆಯಲ್ಲಿ ಬಹಳ ದೀರ್ಘ ಚರ್ಚೆ ಆಯಿತು. ಸುರೇಶ್ ಕುಮಾರ್ ಅವರು ಹೈದರಾಲಿ ಲೆಕ್ಕದ ವಿವರವನ್ನ ಸದನದ ಮುಂದಿಟ್ಟು, ಹೈದರಾಲಿ ಹೇಗೆ ತನ್ನ ಸೈನಿಕರಿಗೆ ಸಂಬಳ ಕೊಡಬೇಕಾದ್ರೆ ದಿನ ಮುಂದೂಡ್ತಾ ತಿಂಗಳ ಸಂಬಳ, ವರ್ಷದ ಕೊನೆಗೆ 1-2 ತಿಂಗಳ ಸಂಬಳವನ್ನೇ ಹೇಗೆ ಎಗರಿಸ್ತಾ ಇದ್ದ ಅನ್ನೋದನ್ನ ಹೇಳಿದ್ರು. ನೀವು ಅದೇ ರೀತಿ ಮಾಡಿದಿರಾ ಅಂತ ಹೇಳಿದ್ರು. ಎಲ್ಲೋಯ್ತು ಹಣ? ಆ ಹಣ ಎಲ್ಲೋಯ್ತು? ಇದ್ರ ತನಿಖೆಗೆ ಯಾಕೆ ಆದೇಶ ಮಾಡಿಲ್ಲ? ಈಗ CAG ವರದಿ ಮತ್ತು ಅವತ್ತು ಸರ್ಕಾರ ನಿರುತ್ತರವಾಗಿದ್ದನ್ನು ನೋಡಿದಾಗ ಯಾಕೋ ಒಂದು ದೊಡ್ಡ ಷಡ್ಯಂತ್ರನೇ ಮಾಡ್ದಂಗಿದೆ. ಬಡವರ ಹೆಸರಿನಲ್ಲೇ ಲೂಟಿ ಮಾಡಿರುವಂಥ ಸಾಧ್ಯತೆಗಳಿದೆ. ಈಗ ED ಮತ್ತು CBI ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ನಡೆಸ್ತಿರೋ ಸಂದರ್ಭದಲ್ಲಿ ಹೇಗೆ ಶೆಲ್ ಕಂಪನಿಗಳಿಗೆ, ಮುಂಬೈ ಬೇಸ್ಡ್ ಶೆಲ್ ಕಂಪನಿಗಳಿಗೆ ಹಣ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋದನ್ನ ವಿವರವಾಗಿ ವರದಿ ಮಾಡಿದೆ. ಅದನ್ನೆಲ್ಲ ನೋಡಿದಾಗ ಇದು ಕೂಡ ಅದೇ ರೀತಿಯ ಒಂದು ಅಕ್ರಮ ಆಗಿರಬಹುದು ಅನ್ನುವಂಥ ಅಕ್ರಮದ ವಾಸನೆ ಪಡಿತಾ ಇದೆ. ಇದಕ್ಕೆ ಸರ್ಕಾರ ತಕ್ಷಣ ಕೇಸ್ ದಾಖಲಿಸ್ಕೊಳ್ಬೇಕು. CAG ವರದಿ ಆಧಾರದಲ್ಲಿ ಕೇಸ್ ದಾಖಲಿಸ್ಕೊಳ್ಬೇಕು ಮತ್ತು ವಿಶೇಷ ತನಿಖೆಗೆ ಒಂದು ತಂಡವನ್ನು ನಿಯುಕ್ತಿ ಮಾಡಬೇಕು ಅಂತ ಆಗ್ರಹಿಸಿದೆ. 6,000ಕ್ಕೂ ಹೆಚ್ಚು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ 125, 6,000ಕ್ಕೂ ಹೆಚ್ಚು ಮತಗಳು ಅವ್ರ ಲೆಕ್ಕದಲ್ಲಿ ಶಿಫ್ಟೆಡ್, 8,000ಕ್ಕೂ ಹೆಚ್ಚು ಮತಗಳು ಡಿಲೀಟೆಡ್. ಅದರಲ್ಲಿ 981 ಮತಗಳನ್ನು ಮಾತ್ರ ವೆಬ್ಸೈಟಲ್ಲಿ ತೋರಿಸಿದ್ದಾರೆ, ಉಳಿದಿದ್ದನ್ನು ತೋರಿಸಿಲ್ಲ. ಇನ್ನೂ ಕೆಲವುದು ನಮ್ಗೆ ಅನುಮಾನ ಇರೋದು, ಇವು ಯಾವುದನ್ನು ಮ್ಯಾಪಿಂಗ್ ಮಾಡಿದಾರೋ ಆ ಮ್ಯಾಪಿಂಗ್ನಲ್ಲಿ ಏಜ್ ಗ್ಯಾಪ್ಗಳು ಕಂಡು ಬರ್ತಾ ಇದೆ. ಇದೆಲ್ಲ ಯಾರು ತಪ್ಪು? BLOಗಳು ತಪ್ಪು. ಅವ್ರು ಗಮನಿಸಬೇಕಾದ್ರೆ BLOಗಳು ಯಾರು ಅಂಡರ್ಲಿದ್ದಾರೆ? ರಾಜ್ಯ ಸರ್ಕಾರದ ಅಂಡರ್ಲಿದ್ದಾರೆ. ಇಲ್ಲಿಯ ರಾಜ್ಯ ಸರ್ಕಾರದ ಅಂಡರ್ಲಿ ಇರ್ತಕ್ಕಂಥವ್ರು BLOಗಳು. ಅವರಿಗೆ ಮೇಲಿಂದ ಒತ್ತಡ ಹೇರಿರೋದಕ್ಕೆ ಪರಿಣಾಮ ಆ ಒತ್ತಡಕ್ಕೆ ಮಣಿದು ಅವರು ಮ್ಯಾಪಿಂಗ್ ಅನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಕಂಪ್ಲೇಂಟ್ ಇದೆ. ಈಗ C ಫಾರಂ ಅನ್ನು ಭರ್ತಿ ಮಾಡಬೇಕಾದ್ರೆ ಅದರಲ್ಲಿ ಈ ಲೋಪದೋಷಗಳಾಗದಂತೆ ಎಚ್ಚರ ವಹಿಸಬೇಕು. ಅಷ್ಟೇ ನಾನು ಆಗ್ರಹಿಸ್ತೇನೆ. ಪ್ರಾಮಾಣಿಕವಾಗಿ ಆಗಬೇಕು, ಪಾರದರ್ಶಕವಾಗಿ ಆಗಬೇಕು, ಶುದ್ಧವಾದ ಮತಗಳು ಉಳಿಬೇಕು. ನಕಲಿ ಮತಗಳು ಯಾರ ಒತ್ತಡಕ್ಕೂ ಮಣಿಯದಲ್ಲೇ ಅದು ಕಿತ್ತಾಕಬೇಕು. ಗೃಹ ಜ್ಯೋತಿ ನನ್ನದಲ್ಲ ಅಂತ ಅವರು ನಿರಾಕರಿಸಿದ್ದಾರೆ. ಅವರು ನಿರಾಕರಿಸಿದ ಮೇಲೆ ಅವರೇ ಸ್ಪಷ್ಟನೆ ಕೊಟ್ಟ ಮೇಲೆ ಇನ್ನು ಬೇರೆ ಸ್ಪಷ್ಟನೆ ಅವಶ್ಯಕತೆ ಇದೆ. ಅವರೇ ಹೇಳಿದ್ದಾರೆ ತನಿಖೆ ಆಗಲಿ, ನಾನು ಯಾರ ಜೊತೆಲೂ ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ನಮಗೂ ಗೊತ್ತಿಲ್ಲ ಆ ಪ್ರದೀಪ್ ಅನ್ನುವಂಥ ವ್ಯಕ್ತಿ ಯಾರು ಅಂತ ಹೇಳಿ. ಮಾಧ್ಯಮಕ್ಕೆ ಏನಾದ್ರು ಗೊತ್ತಿದ್ರೆ ಹೇಳಿ, ನಮಗಂತೂ ಗೊತ್ತಿಲ್ಲ ಯಾರು ಪ್ರದೀಪ್ ಅಂತ, ನಮಗಂತೂ ಗೊತ್ತಿಲ್ಲ. ಪಕ್ಷದ ನಾಯಕರ ನಡುವೆ ಒಂದಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಅನ್ನುವಂಥ ಮಾತಿದೆ. ಜೊತೆಗೆ
ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ SR ವಿಶ್ವನಾಥ್ ಅವರು ನಾನು ಇದಕ್ಕೇನು ಪ್ರತಿಕ್ರಿಯೆ ಕೊಡಕ್ಕೆ ಬಯಸಲ್ಲ. ಇದು ಎಲ್ಲ ಕಾಲಕ್ಕೂ ನಾವು ಒಗ್ಗಟ್ಟಿನಲ್ಲೇ ಇರಬೇಕು. ಒಗ್ಗಟ್ಟು, ವಿಷಯಾಧಾರಿತವಾಗಿ ಹೋರಾಟ, ಒಗ್ಗಟ್ಟು ಮಾತ್ರ ನಮ್ಮನ್ನು ಬೆಳೆಸಬಲ್ಲದು ಮತ್ತು ನಮ್ಮ ಪರವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡಬಲ್ಲದು. ಅದಿಲ್ಲದೆ ಇದ್ರೆ ತಪ್ಪು ಸಂದೇಶ ಹೋಗುತ್ತೆ. ಇಷ್ಟೇ ಹೇಳಕ್ಕೆ ಬಯಸ್ತೇನೆ. ಆ ಟ್ರಸ್ಟ್ನಲ್ಲಿ ಬಿಜೆಪಿಯವರು ಯಾರೂ ಇಲ್ಲ. ಇದ್ರೆ ಹೇಳಿ. ಆದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ, ಬಿಜೆಪಿಯವರು ಲೂಟಿ ಹೊಡೆದಿದ್ದಾರೆ ಅಂತಿದ್ದಾರೆ. ಬಿಜೆಪಿಯವರು ಯಾರಿದ್ದಾರೆ ಆ ಟ್ರಸ್ಟ್ನಲ್ಲಿ? ಎರಡನೇದು, ನಮಗೂ ಘಾಷಿಯಾಗಿದೆ, ನಮಗೂ ನೋವಾಗಿದೆ. ಅಯೋಧ್ಯೆ 5 ಶತಮಾನಗಳ ಹೋರಾಟ, ಲಕ್ಷಾಂತರ ಜನ ರಾಮ ಜನ್ಮಭೂಮಿಯಲ್ಲಿ ಮಂದಿರದ ಪುನರ್ ನಿರ್ಮಾಣ ಆಗಬೇಕು ಅಂತ ಹೇಳಿ ಜೀವ ತೆತ್ತಿದ್ದಾರೆ. ಕೋಟ್ಯಾಂತರ ಜನ ತನ್ನ ಭಾವನೆಗಳನ್ನು ಬೆರೆಸಿ ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿ ರಾಜಕೀಯ ಬದಲಾವಣೆಗೆ ಸಮರ್ಥನೆ ಕೊಟ್ಟಿದ್ದಾರೆ. ರಾಮ ಮಂದಿರದ ನಿರ್ಮಾಣದ ವಿರೋಧಿಗಳನ್ನು ಸೋಲಿಸಿ ರಾಮ ಮಂದಿರದ ನಿರ್ಮಾಣದ ಪರವಾಗಿದ್ದವರಿಗೆ ಮತ ಹಾಕಿ ಅಧಿಕಾರಕ್ಕೆ ತಂದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ₹1 ಕೋಟ್ಯಾಂತರ ರೂಪಾಯಿವರೆಗೂ ದೇಣಿಗೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಕನಸು ನನಸಾಗ್ತಾ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ. ಅಲ್ಲಿ ಯಾರೋ ಕೆಲವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಆ ದುರುಪಯೋಗ ಪಡಿಸ್ಕೊಂಡಿರೋ ಆರೋಪ ಬಂದ ತಕ್ಷಣ ಅಲ್ಲಿಯ ಸರ್ಕಾರ SIT ರಚನೆ ಮಾಡಿತು. 8ಕ್ಕೂ ಹೆಚ್ಚು ಜನರನ್ನು ಅರೆಸ್ಟ್ ಮಾಡಿತು. ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ವಶಕ್ಕೆ ತೆಗೆದುಕೊಂಡು ಜೈಲಿಗೆ ಕಳಿಸ್ತು. ಕರ್ನಾಟಕದಲ್ಲಿ ಏನಾಗ್ತಾ ಇದೆ? ಬುಕ್ ಪ್ರಾಪರ್ಟಿ, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ದುರುಪಯೋಗ ಆಗಿದೆ ಅಂತ ವರದಿ ಬಂದ ನಂತರನೂ ಯಾರ ಮೇಲೆ FIR ಹಾಕಿದ್ದಾರೆ? ಯಾವ ಆಸ್ತಿ ಮುಟ್ಕೋಲು ಹಾಕೊಂಡಿದ್ದಾರೆ? ಏನ್ ತನಿಖೆ ನಡೆಸಿದ್ದಾರೆ? ನಿಮಗೆ ಪ್ರಾಮಾಣಿಕತೆ ಇದ್ರೆ ಮೊದಲು FIR ಹಾಕಿ ಜೈಲಿಗೆ ಕಳಿಸ್ತಿದ್ರಿ. ಅವ್ರ ಜೊತೆಗೆ ರಾಜಕಾರಣ ಮಾಡ್ತಿರ್ಲಿಲ್ಲ. ಒಂದು ಅಲ್ಲಿ ಹೇಳಿದ್ದಾರೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಹಮ್ ಸಹನ್ ನಹಿ ಕರೆಂಗೆ, ಸಬಕ್ ಸಿಕಾಯಂಗೆ ಅಂತ. ನನಗೆ ಆಶ್ಚರ್ಯ ಆಗೋದು, ಕಾಂಗ್ರೆಸ್ ರಾಮ ಮಂದಿರ ನಿರ್ಮಾಣಕ್ಕೆ ಯಾವತ್ತೂ ಬಹಿರಂಗ ಸಮರ್ಥನೆ ಕೊಟ್ಟಿಲ್ಲ. ನಾನು ಕಳೆದ 4 ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿದ್ದೀನಿ. ಒಂದು ದಿನ ಕಾಂಗ್ರೆಸ್ಸಿಗರು ರಾಮ ಮಂದಿರ ನಿರ್ಮಾಣ ಆಗಬೇಕಲ್ಲಿ ಅನ್ನುವ ಮಾತಾಡಿಲ್ಲ. ಅಕಸ್ಮಾತ್ ಅವರು ಸಮರ್ಥನೆ ಮಾಡಿದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ಇಷ್ಟೊಂದು ಸಂಘರ್ಷ ಮಾಡುವ ಅವಶ್ಯಕತೆನೇ ಬರ್ತಿರಲಿಲ್ಲ. ಬದಲಿಗೆ ಹೆಜ್ಜೆಗೂ ವಿರೋಧ ಮಾಡಿದ್ರು. ಲೂಟಿ ಕೇಸ್ ಏನಿದೆ ಸರ್, ಅಲ್ಲಿ SIT ರಚನೆ ಮಾಡಿದ್ದಾರೆ. SIT ರಚನೆ ಮಾಡಿರುವಂತ ಅಧಿಕಾರಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಿರುವಂತ ಅಧಿಕಾರಿ ಕೂಡ ಅಲ್ಲಿ ಟ್ರಸ್ಟಿನೇ ಆಗಿದ್ದಾರೆ. ಎಲ್ಲಿ ನಿಷ್ಪಕ್ಷಪಾತವಾದಂತ ತನಿಖೆ ಇದು ವರದಿ ಬರುತ್ತೆ, ಏನಿದ್ರು ಕೂಡ ಅವರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳುವಂತ ವರದಿ ಬರುತ್ತೆ ಅಂತ ಹೇಳಿದ್ದಾರೆ ಅಂತ ಅವರ ಆರೋಪ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಆರೋಪ. ಪ್ರಿಯಾಂಕ್ ಖರ್ಗೆ ಅವರೇ, ನಿಮ್ಮ ಬಹುಶಃ ನಿಮಗೂ ಒಂದು 40 ಮೇಲು ವಯಸ್ಸಾಗಿರ್ಬೋದು, 40-45 ವಯಸ್ಸು. ನೀವು ಒಂದು 2 ದಶಕದಿಂದ ಇದ್ದೀರಿ. ಒಂದು ದಿನನಾರು ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಸಾರ್ವಜನಿಕ ರೂಪದಲ್ಲಿ ನಿಮ್ಮ ಭಾವನೆ ವ್ಯಕ್ತಪಡಿಸಿದ್ರ? ಒಂದು ದಿನ ತಮ್ಮ ಕಳಕಳಿ ನೀವು ವ್ಯಕ್ತಪಡಿಸಿದ್ರ? ಒಂದು ದಿನನೂ ವ್ಯಕ್ತಪಡಿಸಿಲ್ಲ. ಹೋಗ್ಲಿ, ನಿಮ್ಮ ತಂದೆಯವರಾದ್ರೂ ವ್ಯಕ್ತಪಡಿಸಿದ್ರ? ನಾವೆಲ್ಲ ನಮ್ಮ ಜೀವನ ಸಾರ್ಥಕತೆ ಅಂತ ಭಾವಿಸಿದ್ವಿ. ಅಯೋಧ್ಯೆ ಕರ್ತವ್ಯಕ್ಕೆ ಹೋದ್ವಿ. ನಮ್ಮನ್ನು ಅರೆಸ್ಟ್ ಮಾಡಿದ್ರಿ ನೀವು ಕಾಂಗ್ರೆಸ್ನವರು, ನಮ್ಮನ್ನು ಜೈಲಿಗೆ ಕಳಿಸಿದ್ರಿ. ಜೈ ಶ್ರೀರಾಮನ್ ಕೂಗಿದ್ದೆ ಅಪರಾಧ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ರಿ. ನೀವು ಒಂದು ದಿನ ನೀವು ಕಳಕಳಿ ವ್ಯಕ್ತಪಡಿಸ್ಲಿಲ್ವಲ್ಲ. ಈಗ ತನಿಖೆ ಆಗ್ತಾ ಇದೆ. ನೀವೇನ್ ತನಿಖೆ ಇಲ್ಲಿ ಬಗ್ಗೆ ಹೇಳಿ. ಈಗ ನಿಮ್ಮ ಕೈಯಲ್ಲಿ ವ್ಯಾಪ್ತಿ ಇದೆ, ಅಧಿಕಾರದ ವ್ಯಾಪ್ತಿ ಇದೆ. ಗೃಹಲಕ್ಷ್ಮಿ ಹಣ ಲೂಟಿ ಹೊಡೆದಿರೋರ ಬಗ್ಗೆ ಏನ್ ತನಿಖೆ ನಡೆಸ್ತಾ ಇದ್ದೀರಿ?
ವರ್ಕ್ ಪ್ರಾಪರ್ಟಿ ಲೂಟಿ ಹೊಡೆದಿರೋರ ಬಗ್ಗೆ ನೀವೇನು ತನಿಖೆ ನಡೆಸ್ತಾ ಇದ್ದೀರಿ? ಉತ್ತರ ಪ್ರದೇಶದ ಲ್ಯಾಂಡ್ ಆರ್ಡರ್ನ ಯೋಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಈಸ್ ಕೇಪಬಲ್. ನೀವ್ಯಾಕೆ ಇನ್ಕೇಪಬಲ್ ಆಗಿದ್ದೀರಿ? ನೀವು ನಿಮ್ಮ ಕೆಪಾಸಿಟಿ ತೋರಿಸಿ. ಅವ್ರಿಗೆ ಸಲಹೆ ಕೊಡೋದು, ಟ್ವೀಟ್ ಮಾಡೋದು ಅಷ್ಟೇ ನಿಮ್ಮ ಸಾಮರ್ಥ್ಯ ಆಗಬಾರ್ದು. ಲವ್ ಜಿಹಾದ್ ಪ್ರಕರಣಗಳು ಯಾಕೆ ಸೈಲೆಂಟ್ ಆಗಿದ್ದೀರಿ? ಮಾತಾಡಲ್ಲ ಯಾಕೆ? ಸೆಲೆಕ್ಟಿವ್ ಆಗಿದ್ದೀರಿ? ಹಾವೇರಿ ಜಿಲ್ಲೆನಲ್ಲಿ ನರೇಗಲ್ನಲ್ಲಿ ಒಂದು ಸಣ್ಣ ಕಾರಣಕ್ಕೆ ಹಲ್ಲೆ ನಡೆಯುತ್ತೆ. ನೀವ್ಯಾಕೆ ಇನ್ನೂ ಬಂಧಿಸಿಲ್ಲ? ಅಂದ್ರೆ ನಿಮ್ಮ ಸಾಮರ್ಥ್ಯದ ಪ್ರಕಟೀಕರಣ ಹಿಂದೂ ಕಾರ್ಯಕರ್ತರಾದ್ರೆ ಮಾತ್ರ ಅವ್ರ ಮೇಲೆ